ಏ ಪ್ರಭಾ ಬಂದ್ರು ಬಂದ್ರು. ಹೌದು, ಆಕ್ಟಿಂಗ್ ಚೆನ್ನಾಗಿರ್ಬೇಕು. ಬನ್ನಿ ಬನ್ನಿ ಬನ್ನಿ. ಅಮ್ಮ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಮುಂಚೆನೆ ಹೇಳ್ಬೋದಿತ್ತು ತಾನೆ. ಹೇಳೋದಕ್ಕೆ ಟೈಮ್ ಎಲ್ಲೋ ಸಿಕ್ತು, ತಪ್ಪಿಸ್ಕೊಂಡ್ ಬರೋದಕ್ಕೆ ಸಾಕಾಯ್ತು ನನ್ಗೆ. ತಪ್ಪಿಸ್ಕೊಂಡ್ ಬಂದ್ರಾ? ಯಾಕೆ, ಏನಾಯ್ತು? ಅಲ್ಲ, ನೀವಿಬ್ರು ಇಲ್ಲಿ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಏ ವಿಕ್ರಾಂತ್, ಎಲ್ಲೋದ್ರೂ ನಿನ್ ಡಿಸಿ ಬುದ್ಧಿ ಬಿಡಲ್ಲ ಅಲ್ಲ. ತಪ್ಪು ತಿಳ್ಕೊಬೇಡಿ ಅಮ್ಮ. ಪ್ರಭಾ ಅವ್ರೆ, ಹಾಗಲ್ಲಮ್ಮ. ಇಲ್ಲ, ಅತ್ತೆಗೆ ಮಂಡಿ ನೋವಿತ್ತು, ಸ್ವಲ್ಪ ವಾಕ್ ಮಾಡ್ತಾ ಇದ್ರು ಅಷ್ಟೇ. ಹೌದೌದು ಹೌದು. ಏನು ಸುಲೋಚನಾ, ನಿನ್ ಮುಖದಲ್ಲಿ ತುಂಬಾ ಆತಂಕ ಕಾಣ್ತಾ ಇದೆಯಲ್ಲ, ಯಾಕೆ? ಅಯ್ಯೋ, ಯಾಕೆ ನಿಂತ್ಕೊಂಡು ಮಾತಾಡೋದು? ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಒಳಗ್ ಬನ್ನಿ. ವಿಕ್ರಾಂತ್ ಅವ್ರೆ, ಬನ್ನಿ 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 ಅತ್ತೆ. ಬನ್ನಿ ಸುಲೋಚನಾ ಅವರೇ, ಒಳಗ್ ಬನ್ನಿ. ಪಲ್ಲವಿ ರೀ, ಏನ್ ಪ್ರಭಾ? ಇಲ್ಲಿ ಬನ್ರಿ. ಈಗೇನಾಯ್ತು? ಯಾಕೆ ಕರಿತಾ ಇದ್ದಾರೆ? ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಸರಿ, ಏನು ನಾನೇನು ಅಂತ ನೋಡ್ಕೊಂಡ್ ಬರ್ತೀನಿ. ಅಮ್ಮ, ನಂಗೂ ಭಯ ಆಗುತ್ತೆ, ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ. ಪಲ್ಲವಿ ಬಾ ಇಲ್ಲಿ, ಕುತ್ಕೊಳ್ಳಿ ಅತ್ತೆ. ಅರೆ ವಿಕ್ರಾಂತ್ ಅವ್ರೆ, ಏನ್ ಪ್ರಭಾ? ಅಮ್ಮ ಏನಾಯ್ತು? ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಅದು ನಾನ್ ಹೇಳ್ತೀನಮ್ಮ, ಅದೊಂದು ದೊಡ್ಡ ಕತೆ. ಇವತ್ತು ನಾವು ಬದುಕುಳ್ದಿರೋದೇ ಹೆಚ್ಚು. ಅಮ್ಮ ಏನಾಯ್ತು? ಆತಂಕದಲ್ಲಿದ್ದೀರಲ್ಲ, ಏನಾಯ್ತು? ಪಲ್ಲವಿ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬಿಡಿ, ಅಂತದ್ದೇನೂ ಆಗ್ಲಿಲ್ಲ. ಇವರು ಸ್ವಲ್ಪ ಹಾಗೇನೆ, ಇರುವೆ ಕಚ್ಚಿತು ಅಂದ್ರೆ ಹಾವೇ ಕಚ್ಚಿತು ಅನ್ನೋಂಗ ಆಡ್ತಾರೆ. ಅಮ್ಮ, ಅಲ್ಲ ಕಣೋ ವಿಕ್ರಾಂತ್, ನಿನಗೆ ಟ್ರೈನಿಂಗ್ ಅಲ್ಲಿ ಆತ್ಮರಕ್ಷಣೆ ಅದು ಇದು ಅಂತ ಹೇಳ್ಕೊಟ್ಟಿರ್ತಾರೆ. ಯಾವ್ದಾದ್ರೂ ಆಪತ್ ಬಂದ್ರೆ ನೀನ್ ಈಸಿಯಾಗಿ ಬಚಾವಾಗ್ಬಿಡ್ತೀಯ. ಆದ್ರೆ ನಾನು ತೇಜು ಹೇಗೋ ಬಚಾವಾಗೋದು? ಇವತ್ತು ನಮ್ ಪ್ರಾಣನೇ ಹೋಗ್ಬಿಡ್ತಿತ್ತು, ಗೊತ್ತಾ? ಅಲ್ಲ, ಅಂತದ್ ಏನಾಯ್ತಮ್ಮ? ಅದೇನಾಯ್ತು ಗೊತ್ತಾ ಪಲ್ಲವಿ, ನಾನು ಊಟಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ದೆ. ಆಗ ಅದಕ್ಕೆ ಪಲ್ಲವಿ, ನಾನು ಇವನ್ನ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ. ನಂಗೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಟ್ವಿ. ಅಯ್ಯೋ, ನೀವು ಬಂದಿದ್ ಒಳ್ಳೇದೇ ಆಯ್ತು. ಯಾವ ತೊಂದ್ರೆನೂ ಇಲ್ಲ. ನಮ್ಗೆ ನಿಮ್ಮ ತೇಜು ಎಲ್ರೂ ಆರೋಗ್ಯನೂ ಮುಖ್ಯ. ನೀವಿಲ್ಲೇ ಇರಿ ಅಮ್ಮ. ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಯ್ತಾ ಸುಲೋಚನಾ ಅವ್ರೆ? ಅಯ್ಯೋ ಪಾಪ, ಮಗು ಊಟ ಮಾಡಿಲ್ಲ. ತೇಜು, ಬಾ ಪುಟ್ಟ, ಊಟ ಮಾಡುವಂತೆ. ತೇಜು, ಊಟ ಮಾಡಿ ಅಜ್ಜಿ ಜೊತೆ ಆರಾಮಾಗಿ ಮಲ್ಕೋಬೇಕು, ಆಯ್ತಾ? ತರ್ಲೆ ಮಾಡ್ಬಾರ್ದು. ಮಾಡಲ್ಲಪ್ಪ. ನಾನಿನ್ ಹೊರಡ್ತೀನಿ. ವಿಕ್ರಾಂತ್, ನೀವೆಲ್ ಕೊಟ್ರಿ? ಮನೆಗೆ ಹೋಗ್ತೀನಿ. ಅಯ್ಯೋ ವಿಕ್ರಾಂತ್, ಬೇಡಪ್ಪ. ಈ ರಾಯದುರ್ಗದ ಬಗ್ಗೆ ನನಗಿನ್ನ ಹೆಚ್ಚಾಗಿ ನಿಮ್ಗೆ ಗೊತ್ತಿದೆ ನೋಡಿ. ಈಗ ತಾನೇ ಕೇಸ್ನಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗಿದ್ದೀರಾ. ಈ ಟೈಮಲ್ಲಿ ನೀವು ಹುಷಾರಾಗಿರ್ಬೇಕಪ್ಪ. ಸರ್, ನೀವೆಲ್ಲ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ. ಆಕ್ಚುಲಿ ಅಂತದೇನು ಆಗೇ ಇಲ್ಲ. ನೋಡಿ, ನಿಮ್ಮಿಂದ ಸೋತಿರೋರು ಸುಮ್ಮನೆ ಕೂತ್ಕೊಂಡಿರಲ್ಲ.
ನಿಮ್ಮಿಂದ ತಪ್ಪು ಮಾಡಿಸೋದಕ್ಕೆ, ನಿಮ್ಮನ್ನ ತಪ್ಪಿದಸ್ಥರನ್ನಾಗಿ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ.